ಚೌಡೇಶ್ವರಿ ಅಮ್ಮನವರ ಪಾದಾರವಿಂದಕ್ಕೆ ನಮಿಸುತ್ತಾ ಮಡಿಕೇರಿಯ ಶ್ರೀ ಚೌಡೇಶ್ವರಿ ಬಾಲಕ ಭಕ್ತ ಮಂಡಳಿಯು ತನ್ನ 61ನೇ ವರ್ಷದ ಅದ್ದೂರಿ ದಸರಾ ಮಹೋತ್ಸವಕ್ಕೆ ಸರ್ವರನ್ನು ತುಂಬ ಹೃದಯದಿಂದ ಸ್ವಾಗತಿಸುತ್ತಿದೆ. ಕಳೆದ 6 ದಶಕಗಳಿಂದ ಅತ್ಯಂತ ವಿಭಿನ್ನ ರೀತಿಯಲ್ಲಿ ಮಂಟಪವನ್ನು ಹೊರಡಿಸುತ್ತಾ ಬಂದಿರುವ ನಾವು ಈ ಬಾರಿ ಕ್ರಿಯೇಟಿವ್ ಸ್ಟುಡಿಯೋ ಅವರ ಸಹಭಾಗಿತ್ವದೊಂದಿಗೆ ದೇವಿ ಭಾಗವತದ 10ನೇ ಸಂಪುಟ 13ನೇ ಅಧ್ಯಾಯದಿಂದ ಆರಿಸಿದ ಶ್ರೀ ಕಟೀಲು ಕ್ಷೇತ್ರ ಮಹಾತ್ಮೆ ಎಂಬ ರೋಚಕ ಕಥಾನಕವನ್ನ ನಿಮ್ಮ ಮುಂದೆ ಸಾದರಪಡಿಸುತ್ತಿದ್ದೇವೆ. ಗುರುಗಳೇ, ಹಿಂದಿನ ತರಗತಿಯಲ್ಲಿ ಆದಿಶಕ್ತಿಯು ಶುಂಭ ನಿಶುಂಭರ ಸಂಹರಿಸಿದ ಕತೆ ಬಹಳ ರೋಚಕವಾಗಿತ್ತು. ಅವರ ಅಂತ್ಯದ ಬಳಿಕ ಮುಂದೇನಾಯಿತು ಗುರುವರ್ಯ? ಶಿಷ್ಯರಿ, ಶುಂಭ ನಿಶುಂಭರ ಸಾವಿನ ನಂತರ ಅವರ ಮಂತ್ರಿಯೋರ್ವ ಅಸುರ ಕುಲಕ್ಕೆ ಅಧಿಪತಿಯಾದ ಬ್ರಹ್ಮದೇವನಿಂದ ವಿಶೇಷವಾದ ವರವನ್ನು ಪಡೆದು ಲೋಕ ಕಂಟಕನಾದ. ಆತನ ಅನಾಚಾರಗಳಿಂದ ಭೂಮಿಯಲ್ಲಿ ಭೀಕರ ಬರಗಾಲ ಆವರಿಸಿತು. ಇದರಿಂದ ಕಂಗಾಲಾದ ಜಾಬಾಲಿ ಮಹರ್ಷಿಗಳು ಪರಿಹಾರಕ್ಕಾಗಿ ದೇವಲೋಕಕ್ಕೆ ತೆರಳಿದರು. ಗುರುಗಳೇ, ಭೂಮಿಯಲ್ಲಿ ಬರಗಾಲ ಮೂಡಿಸಿದ ಆ ಅಸುರನ ಹೆಸರಾದರೂ ಏನು? ಆ ದಾನವ ದೈತ್ಯನೇ ಅರುಣಾಸುರ. ನಿನ್ನ ಭಕ್ತಿಯ ಪರಾಕಾಷ್ಠೆಗೆ ನಾನು ಪ್ರಸನ್ನನಾದೆ. ನಿನಗೇನು ಬರಬೇಕು ಕೇಳು. ಸೃಷ್ಟಿಕರ್ತ ಬ್ರಹ್ಮದೇವ, ನಿಮ್ಮ ದಿವ್ಯ ದರ್ಶನದಿಂದ ನನ್ನ ಜನ್ಮ ಸಾರ್ಥಕವಾಯಿತು. ಕಮಲಜ, ನನಗೆ ಮರಣವೇ ಬಾರದಂತೆ ವರವನ್ನು ಕರುಣಿಸು ತಂದೆ, ಕರುಣಿಸು. ಅರುಣಾಸುರ, ನನ್ನ ಸೃಷ್ಟಿಯಲ್ಲಿ ಜನಿಸಿದ ಪ್ರತಿಯೊಂದು ಜೀವಿಗಳಿಗೂ ಅಂತ್ಯವಿದೆ. ಅದು ವಿಧಿಲಿಖಿತ. ಆದ್ದರಿಂದ ಅಮರತ್ವದ ವರವನ್ನು ಬಿಟ್ಟು ಬೇರೇನಾದರೂ ಕೇಳು. ಹಾಗಾದರೆ ಬ್ರಹ್ಮದೇವ, ನನಗೆ ದೇವದಾನವರಿಂದಲೂ ಯಕ್ಷ ಗಂಧರ್ವರಿಂದಲೂ ತ್ರಿಮೂರ್ತಿಗಳಿಂದಲೂ ಅಷ್ಟೇ ಏಕೆ, ನನಗೆ ಯಾವುದೇ ದ್ವಿಪಾದ ಚತುರ್ಪಾದ ಜೀವಿಗಳಿಂದಲೂ ಮರಣವೇ ಬಾರದಂತೆ ವರವನ್ನು ದಯಪಾಲಿಸು ತಂದೆ, ದಯಪಾಲಿಸು. ಹಾಗೆಯೇ ಆಗಲಿ ಅರುಣಾಸುರ. ಜೊತೆಗೆ ಸಹಸ್ರ ವರ್ಷಗಳ ನಿನ್ನ ತಪಸ್ಸಿಗೆ ಮೆಚ್ಚಿ ನಿನಗೆ ಗಾಯತ್ರಿ ಮಂತ್ರವನ್ನು ದಯಪಾಲಿಸುತ್ತೇನೆ. ಈ ಮಂತ್ರ ನಿನ್ನ ಬಳಿ ಇರುವವರೆಗೂ ಯಾರಿಂದಲೂ ನಿನ್ನನ್ನು ವಧಿಸಲಾಗದು. ತಥಾಸ್ತು. ಧನ್ಯೋಸ್ಮಿ ಬ್ರಹ್ಮದೇವ, ಧನ್ಯೋಸ್ಮಿ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ. ದೇವೇಂದ್ರನಿಗೆ ನನ್ನ ಪ್ರಣಾಮಗಳು. ಬನ್ನಿ ಜಾಬಲಿ ಮಹರ್ಷಿಗಳೇ, ಏನಾಯಿತು? ನಿಮ್ಮ ವದನದಲ್ಲಿ ಭಯದ ಛಾಯೆ ಕಾಣಿಸುತ್ತಿದೆಯಲ್ಲ. ಭೂಲೋಕದಲ್ಲಿ ಎಲ್ಲವೂ ಕ್ಷೇಮವೇ? ದೇವೇಂದ್ರ, ದುಷ್ಟಶಕ್ತಿಗಳ ಅಟ್ಟಹಾಸದಿಂದ ಭೂಮಿಯಲ್ಲಿ ಭೀಕರ ಬರಗಾಲ ಆವರಿಸಿದೆ. ಅದರ ಪರಿಹಾರಕ್ಕಾಗಿ ಕಾಮಧೇನುವನ್ನು ಕರೆದೊಯ್ಯಲು ಬಂದಿದ್ದೇನೆ. ಮಹರ್ಷಿಗಳೇ, ಕಾಮಧೇನು ವರುಣಲೋಕಕ್ಕೆ ತೆರಳಿದ್ದಾಳೆ. ಆದ್ದರಿಂದ ಆಕೆಯ ಮಗಳಾದ ನಂದಿನಿಯನ್ನು ಕಳಿಸಿಕೊಡುವೆ. ನಿಶ್ಚಿಂತೆಯಿಂದಿರಿ. ನಂದಿನಿ, ನಂದಿನಿ.
ತಿರಸ್ಕರಿಸುವೆಯ? ನಿನ್ನ ದುರಹಂಕಾರಕ್ಕೆ ಇದೋ ನನ್ನ ಶಾಪ. ಯಾವ ಧರೆಗೆ ಬರಲು ನೀನು ನಿರಾಕರಿಸಿದೆಯೋ ಅಲ್ಲಿ ನೀನು ನದಿಯಾಗಿ ಹರಿಯುವಂತಾಗಲಿ. ಪೂಜ್ಯರೇ, ನನ್ನಿಂದ ಮಹಾ ಪ್ರಮಾದವಾಯಿತು. ನನ್ನನ್ನು ಮನ್ನಿಸಿ ನನಗೆ ಶಾಪ ವಿಮೋಚನೆಯ ಮಾರ್ಗ ಸೂಚಿಸಿ. ಕೊಟ್ಟ ಶಾಪವನ್ನು ಹಿಂಪಡೆಯಲಾಗದು. ಶಾಪ ವಿಮೋಚನೆಗಾಗಿ ಆದಿಶಕ್ತಿಯನ್ನು ಪ್ರಾರ್ಥಿಸು. ದೇವಿಯೇ ಇದಕ್ಕೆ ಪರಿಹಾರ ಸೂಚಿಸುವಳು. ಮಗಳೇ ನಂದಿನಿ, ನಿನ್ನ ಸಂಕಷ್ಟದ ಅರಿವು ನನಗಿದೆ. ಚಿಂತಿಸದಿರು. ಈಗ ನೀನು ನದಿಯಾಗಿ ಹರಿದು ಭೂಮಿಯ ಬರಗಾಲವನ್ನು ನೀಗಿಸು. ಮುಂದೆ ನಾನು ನಿನ್ನ ಮಗಳಾಗಿ ಜನಿಸಿ ನಿನ್ನನ್ನು ಶಾಪದಿಂದ ಮುಕ್ತಗೊಳಿಸುವೆ. ಏನು? ನಾನು ಸೃಷ್ಟಿಸಿದ್ದ ಬರಗಾಲವನ್ನು ಆ ಕಪಟಿಗಳಾದ ದೇವತೆಗಳು ನೀಗಿಸಿದರೆ? ದಾನವೇಶ್ವರ, ಭೂಮಿಯ ಬರಗಾಲವನ್ನು ನೀಗಿಸಲು ಆ ದೇವತೆಗಳಿಗೆ ಸಹಾಯ ಮಾಡಿದ್ದು ಆ ಆದಿಶಕ್ತಿಯಂತೆ. ಆಕೆ ಮಹಾನ್ ಶಕ್ತಿಶಾಲಿಯಂತೆ ಇರಲು ನನ್ನ ಆಸ್ಥಾನದಲ್ಲಿ ನನ್ನ ಪ್ರಭುಗಳನ್ನು ಸಂಹರಿಸಿದ ಆ ನೀಚ ನಾರಿಯ ಗುಣಗಾನವೇ ಈ ಅರುಣಾಸುರನ ಮುಂದೆ ಅವಳು ಕೇವಲ ತೃಣಕ್ಕೆ ಸಮಾನ. ಇನ್ನು ನನ್ನ ಆಸ್ಥಾನದಲ್ಲಿ ಯಾರಾದರೂ ಆ ಹೆಣ್ಣಿನ ಹೆಸರೆತ್ತಿದರೆ ಅವರೆಲ್ಲರಿಗೂ ಇದೇ ಗತಿ. ಏನು ಹೇಳುವೆ ಪ್ರಚಂಡ? ಬಸವೇಶ್ವರ, ನಿಮ್ಮಂತಹ ಪರಾಕ್ರಮಿ ತ್ರಿಲೋಕದಲ್ಲಿ ಯಾರೂ ಇಲ್ಲ. ನಿಮ್ಮ ಆರ್ಭಟಕ್ಕೆ ಆ ಹೆಣ್ಣು ಹೆದರಿ ಓಡಿ ಹೋಗುವಳು. ಭಲೆ ಭಲೆ. ಗುರುದೇವ, ಶುಕ್ರಾಚಾರ್ಯರೇ, ಅರುಣಾಸುರ, ನಿನ್ನ ಕೋಪಾಗ್ನಿಗೆ ಆಹುತಿಯಾಗಬೇಕಾದವರು ಆ ದೇವತೆಗಳು, ದಾನವರಲ್ಲ. ಸುರರ ನಾಶದಿಂದಲೇ ಗತಿಸಿದ ಅಸುರರ ಆತ್ಮಕ್ಕೆ ಶಾಂತಿ. ಈ ಮಹತ್ ಕಾರ್ಯ ನಿನ್ನಿಂದಾಗಬೇಕು. ಈಗಲೇ ಸುರಲೋಕಕ್ಕೆ ಹೆಜ್ಜೆ ಇಡು. ಇಂದ್ರಾದಿ ದೇವತೆಗಳನ್ನು ಬಂಧಿಸಿ ಅಸುರಲೋಕಕ್ಕೆ ಎಳೆದುಕ. ಹಾಗೆಯೇ ಆಗಲಿ ಗುರುದೇವ. ಪ್ರಚಂಡ, ನಡೆ ನಡೆ. ಇಂದ್ರಾದಿ ದೇವತೆಗಳ ದರ್ಪವನ್ನು ಅಡಗಿಸಿ ಅವರ ಅಂತ್ಯ ಕಾಣಿಸೋಣ. ನಾರಾಯಣ ನಾರಾಯಣ. ದೇವೇಂದ್ರ, ದೇವೇಂದ್ರ, ಏನಾಯಿತು ನಾರದರೆ? ಏಕೆ ಹೀಗೆ ಆತಂಕರಾಗಿದ್ದೀರಿ? ಆತಂಕ ನನಗಲ್ಲ ಸುರಪತಿ, ನಿನಗೆ. ನಿನ್ನ ಸುರಲೋಕಕ್ಕೆ. ತ್ರಿಲೋಕ ಸಂಚಾರಿಗಳಾದ ತಮಗೆ ಸದಾ ನನ್ನನ್ನು ಹೀಗೆ ಭಯಪಡಿಸುವುದೇ ಆಯಿತು. ಇನ್ನು ಯಾರಿದ್ದಾರೆ ನನ್ನನ್ನು ಗೆಲ್ಲಲು, ಕೊಲ್ಲಲು? ನಾನಿದ್ದೇನೆ. ಯಾರು? ಯಾರದು ಮರೆಯಲ್ಲಿ ನಿಂತು ಸವಾಲೆಸೆಯುವುದು? ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ. ಏ ಅಧಮ, ಅಸುರಾಂತಕ, ದಾನವ ವೀರರನ್ನು ಮೋಸದಿಂದ ಸಂಹರಿಸಿ ಶೂರನೆಂದು ಮೆರೆಯುತ್ತಿರುವೆಯ. ಇಂದಿಗೆ ನಿನ್ನ ಸರ್ವನಾಶ. ಎಲೈ ಅಲ್ಪ ಅರುಣಾಸುರ, ಸಹಸ್ರ ವರ್ಷಗಳಿಂದ ನಿನ್ನಂತಹ ಅದೆಷ್ಟೋ ದೈತ್ಯ ರಾಕ್ಷಸರನ್ನು ಸಂಹಾರ ಮಾಡಿದ ಈ ಸಹಸ್ರಾಕ್ಷನ ಮುಂದೆ ನಿನ್ನ ಪ್ರತಾಪವೇ? ನಿಲ್ಲು, ಯುದ್ಧಕ್ಕೆ ನನ್ನ ವಜ್ರಾಯದಿಂದಲೇ ನಿನ್ನ ವಿನಾಶ.
ದುಷ್ಟ ಅರುಣಾಸುರನ ಆರ್ಭಟ ಸಹಿಸಲಾಗುತ್ತಿಲ್ಲ. ದೇವಲೋಕದ ಮೇಲೆ ದಾಳಿ ಮಾಡಿದಲ್ಲದೆ ಇದೀಗ ನಮ್ಮನ್ನೇ ಹಿಂಬಾಲಿಸುತ್ತಾ ಇಲ್ಲಿಗೆ ಬರುತ್ತಿದ್ದಾನೆ. ಈ ಸಂಕಷ್ಟದಿಂದ ನಮ್ಮನ್ನು ರಕ್ಷಿಸಬೇಕು ದೇವ. ಚಿಂತಿಸದಿರು ದೇವೇಂದ್ರ. ಅರುಣಾಸುರನ ಪಾಪದ ಕೂಪ ತುಂಬಿದೆ. ಅವನ ಅಂತ್ಯಕಾಲ ಸಮೀಪಿಸಿದೆ. ನೀವೆಲ್ಲರೂ ನಿಶ್ಚಿಂತೆಯಿಂದಿರಿ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ. ಎಲವೋ ಕಪಟಿ ಇಂದ್ರ, ನನ್ನಿಂದ ಪಾರಾಗಿ ಈ ಪರಮಶಿವನ ಬಳಿ ಬಂದಿರುವೆಯ. ಈ ಸ್ಮಶಾನ ವಾಸಿ ನಿನ್ನನ್ನು ರಕ್ಷಿಸುವನೇ. ಎಲೈ ಶಿವನೇ, ನೀನು ನಿಜವಾಗಿಯೂ ಪುರುಷ ಸಿಂಹನೇ ಆಗಿದ್ದರೆ ಬಾ ಬಾ ನನ್ನೊಂದಿಗೆ ಯುದ್ಧಕ್ಕೆ. ಕೆಲವೋ ದುರಹಂಕಾರಿ ದಾನವ, ನಿಲ್ಲಿಸು ನಿನ್ನ ದರ್ಪದ ಮಾತುಗಳನ್ನು. ನನ್ನ ಕೈಲಾಸಕ್ಕೆ ಬಂದು ನನ್ನನ್ನೇ ನಿಂದಿಸುತ್ತಿರುವೆಯ. ನಿನ್ನ ನಾಶಕ್ಕಾಗಿ ಇದೋ ನಾನು ಬಂದೆ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ. ಶಾಂತರಾಗಿ ಮಹಾದೇವ, ಶಾಂತರಾಗಿ. ನಿಮ್ಮ ರುದ್ರ ತಾಂಡವದಿಂದ ಲೋಕವೇ ಅಲ್ಲೋಲ ಕಲ್ಲೋಲವಾಗುತ್ತಿದೆ. ಬ್ರಹ್ಮನಿಂದ ವಿಶೇಷವಾದ ವರವನ್ನು ಪಡೆದಿರುವ ಈ ಅರುಣಾಸುರನ ಸಂಹಾರ ನಿಮ್ಮಿಂದ ಸಾಧ್ಯವಿಲ್ಲ ದೇವ, ನಿಮ್ಮಿಂದ ಸಾಧ್ಯವಿಲ್ಲ. ಎಲೈ ಶಿವನೇ, ನಿನ್ನ ತ್ರಿಶೂಲ ನನ್ನ ಮೈ ಸೋಕದು. ಆ ಹರಿಯ ಸುದರ್ಶನ ಚಕ್ರವು ನನ್ನನ್ನೇನೂ ಮಾಡದು. ಇನ್ನು ನನ್ನೊಂದಿಗೆ ಹೋರಾಡುವ ಶಕ್ತಿ ಯಾರಿಗಿದೆ? ಯಾರಿಗಿದೆ? ಹಾ, ಹಾ, ಎಲ್ಲಿ
ಮುಂದೆ ಆವಿರ್ಭವಿಸುತ್ತಿದ್ದೇನೆ. ಓಂ ಭೂರ್ಭುವಃ ಸ್ವಃ ತತ್ಸವಿತುರ್ವರೆಣ್ಯಂ. ಅಯ್ಯೋ ಬೇಡ ಅರುಣಾಸುರ ಬೇಡ. ನಾನು ದೇವಗುರು ಬೃಹಸ್ಪತಿ ಅಲ್ಲ ಅರುಣಾಸುರ. ಲೋಕಗಳನ್ನೇ ನಡುಗಿಸುವ ನೀನು ನಿನ್ನ ರಕ್ಷಣೆಗಾಗಿ ಈ ಗಾಯತ್ರಿ ಮಂತ್ರವನ್ನು ಅವಲಂಬಿಸಿರುವೆಯಲ್ಲ. ನಿನಗೆ ನಿನ್ನ ಪೌರುಷದ ಮೇಲೆ ಅಪನಂಬಿಕೆಯೇ? ಏನಂತೆ? ನನ್ನ ಪೌರುಷದ ಮೇಲೆ ನನಗೆ ಅಪನಂಬಿಕೆಯೇ? ತ್ರಿಲೋಕ ಭಯಂಕರನಾದ ನನಗೆ ಯಾವ ಮಂತ್ರದ ಅಭಯವೂ ಬೇಕಿಲ್ಲ. ಈಗಲೇ ಗಾಯತ್ರಿ ಮಂತ್ರವನ್ನು ತ್ಯಜಿಸುತ್ತೇನೆ. ಎಲೈ ಆದಿಶಕ್ತಿಯೇ, ಗಾಯತ್ರಿ ಮಂತ್ರದಿಂದ ವಿಮುಖನಾದ ಮಾತ್ರಕ್ಕೆ ನನ್ನನ್ನು ಬಲಹೀನನೆಂದುಕೊಂಡೆಯ? ನೀನು ಅಂಜಬೇಕು, ನನ್ನ ಆಕಾರ ನೋಡಿ ಪರಾರಿಯಾಗಬೇಕು, ನನ್ನ ಪರಾಕ್ರಮ ನೋಡಿ. ಇದೋ ನೋಡು ನನ್ನ ಅಪ್ರತಿಮ ರೂಪವನ್ನು. ಏನವೋ ದುಷ್ಟ ದಾನವ, ನಿನ್ನಂತೆ ಅಬ್ಬರಿಸಿ ಬೊಬ್ಬಿರಿದ ಅದೆಷ್ಟೋ ದೈತ್ಯ ದಾನವರನ್ನು ಮಟ್ಟ ಹಾಕಿದ ಈ ಮಹೇಶ್ವರಿಯ ಮುಂದೆ ನಿನ್ನ ಪ್ರತಾಪವೇ? ನನ್ನ ಶಕ್ತಿಯ ಅರಿವಿಲ್ಲದೆ ಆರ್ಭಟಿಸುತ್ತಿರುವೆಯಾ? ಮಹಿಷಾಸುರನ ಅಟ್ಟಹಾಸವನ್ನು ಅಡಗಿಸಿದ ಮಹಿಷ ಮರ್ದಿನಿಯೂ ನಾನೇ. ದುರ್ಗಮಾಸುರನ ದುರಹಂಕಾರವನ್ನು ಧಮಿಸಿದವಳು ನಾನೇ. ಇದೀಗ ಅಲ್ಪ ವರವ ಅಹಂಕಾರದಿಂದ ಅಮರನೆಂದು ಬೀಗುತ್ತಿರುವ ನಿನ್ನ ಭ್ರಮೆಯನ್ನು ಭಗ್ನಗೊಳಿಸುವ ಭ್ರಮರಾಂಬಿಕೆಯೂ ನಾನೇ. ಇದೋ ನೋಡು ನಿನ್ನ ಮೃತ್ಯು ರೂಪ. ಭ್ರಮರ, ಭ್ರಮರಿ, ಭ್ರಮರಾಂಬಿಕೆ. ಹೀಗೆ ಆದಿಶಕ್ತಿಯು ಭ್ರಮರಾಂಬಿಕೆಯಾಗಿ ಅರುಣಾಸುರನನ್ನು ಸಂಹರಿಸಿದಳು. ಜಾಬಾಲಿ ಮಹರ್ಷಿಗಳು ದೇವಿಗೆ ಎಳನೀರಿನ ಅಭಿಷೇಕವನ್ನು ಮಾಡಿ ದೇವಿಯ ಉಗ್ರ ರೂಪವನ್ನು ತಣಿಸಿದರು. ಮುಂದೆ ದೇವಿಯು ನಂದಿನಿಗೆ ಕೊಟ್ಟ ಮಾತಿನಂತೆ ನದಿಯ ಮಧ್ಯೆ ಲಿಂಗರೂಪದಲ್ಲಿ ಅವತರಿಸಿ ಆಕೆಯ ಶಾಪ ವಿಮೋಚನೆ ಮಾಡಿದಳು. ಈ ಸ್ಥಳವು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರವಾಗಿ ಪ್ರಸಿದ್ಧಿ ಪಡೆಯಿತು. ತನ್ನನ್ನು ನಂಬಿ ಬರುವ ಭಕ್ತರಿಗೆ ಭ್ರಮರಾಂಬಿಕೆಯು ದುರ್ಗಾ ಪರಮೇಶ್ವರಿಯಾಗಿ ಶ್ರೀ ಕ್ಷೇತ್ರದಲ್ಲಿ ದರ್ಶನ ನೀಡುತ್ತಿದ್ದಾಳೆ. ಕಟೀಲೆ
ಸಿಂಗಾರೊಡು ಮೆರೆದೆ ಸಂತೋಷನು ಪಡೆ ರಾಜಕುಮಾರ